ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬವನ್ನು ಅತ್ಯಂತ ಹತ್ತಿರದಿಂದ ಬಲ್ಲಂಥವರು ಬಿ ಎಲ್ ಶಂಕರ್ ಅವರು ಕಾಂಗ್ರೆಸ್ನಲ್ಲಿ ಈಗ ಇರ್ಬೋದು, ಆದರೆ ದೇವೇಗೌಡರ ಕುಟುಂಬದಲ್ಲಿ ಅತ್ಯಂತ ಚೆನ್ನಾಗಿ ಬಲ್ಲವಂಥವ್ರು. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಚೆನ್ನಮ್ಮ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ನಿಮಗಂತೂ ಭಾಳ, ನೀವು ಅವ್ರ ಬಗ್ಗೆ ತಿಳ್ಕೊಂಡಿದ್ರಿ, ಅವ್ರ ಕುಟುಂಬದವ್ರ ಜೊತೆ ಭಾಳ ಆತ್ಮೀಯವಾಗಿದ್ದಂಥವ್ರು, ಹೇಗೆ ಅನ್ನಿಸ್ತದೆ? ಬಹುತೇಕ ನನ್ನ ಬದುಕಿನ ಯೌವನವನ್ನೆಲ್ಲ ನಾನು ದೇವೇಗೌಡರು ಮತ್ತು ದೇವೇಗೌಡರ ಕುಟುಂಬದವರೊಟ್ಟಿಗೆ ಕಳೆದಿದ್ದೇನೆ. ನಾನು ವಿದ್ಯಾರ್ಥಿಯಾಗಿ ಅವರ ಪರಿಚಯ ಆದ ದಿವಸದಿಂದ ಬೆಂಗಳೂರಿನಲ್ಲಿ 1999ನೇ ಇಸ್ವಿಯವರೆಗೆ ಭಾಳ ನಿಕಟವಾಗಿ ಅವರೊಟ್ಟಿಗೆ ರಾಜಕಾರಣದಲ್ಲಿ ಕೆಲಸ ಮಾಡಿದವರು. 99ರ ನಂತರ ನಮ್ಮ ರಾಜಕೀಯ ನಿಲುವುಗಳು ಬೇರೆ ಆದರೂ ಕೂಡ ಒಂದು ವೈಯಕ್ತಿಕವಾದಂಥ ಸಂಬಂಧ ಮತ್ತು ಆ ಪ್ರೀತಿ ವಿಶ್ವಾಸಕ್ಕೆ ಇವತ್ತಿನವರೆಗೂ ಕೂಡ ಧಕ್ಕೆ ಬಂದಿಲ್ಲ. ಅದೇ ರೀತಿ ಅವರು ನಮ್ಮನ್ನು ನೋಡ್ಕೊಂಡು ಬಂದಿದ್ದಾರೆ. ದೇವೇಗೌಡರ ಯಶಸ್ಸಿನ ಹಿಂದೆ ಚೆನ್ನಮ್ಮನವರ ಪಾತ್ರನೂ ಕೂಡ ಭಾಳ ದೊಡ್ಡದಿದೆ ಅಂತ ಹೇಳಲಿಕ್ಕೆ ಅನೇಕ ಕಾರಣಗಳಿದ್ದಾವೆ. ಯಾಕಂದರೆ ದೇವೇಗೌಡರು ರಾಜಕಾರಣ ಎಲ್ರಿಗೂ ಗೊತ್ತು. ಅವರು 24x7x365 ರಾಜಕಾರಣ ಮಾಡುವಂಥವ್ರು. ಅವರಿಗೆ ಬಿಡುವು ಅಥವಾ ವಿಶ್ರಾಂತಿ ಅನ್ನೋದರ ಹಾಗಂದ್ರೆ ಏನು ಅಂತ ಕೇಳುವಂಥ ಒಂದು ಮನಸ್ಥಿತಿನಲ್ಲ ಅವರು. ಹಾಗಾಗಿ ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜಕಾರಣ ಮಾಡಿದ್ದಾರೆ. ಸುಮಾರು 72 ವರ್ಷಗಳ ಕಾಲ ದೇವೇಗೌಡರು ಮತ್ತು ಅವರ ಚೆನ್ನಮ್ಮನವರು ಸಾಂಸಾರಿಕ ಬದುಕನ್ನು ಮಾಡಿದ್ದಾರೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಅವರು ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯರಾಗಿ, ಅದಾದ ನಂತರ ರಾಜಕಾರಣ ಪ್ರಾರಂಭ ಆಗಿದ್ದೇ 62ನೇ ಇಸ್ವಿನಲ್ಲಿ ರೆಬೆಲ್ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ನ ವಿರುದ್ಧ. ಅದು ಅವತ್ತು ಪ್ರಭಾವಿ ಕಾಂಗ್ರೆಸ್ನ ವಿರುದ್ಧ 62ನೇ ಇಸ್ವಿನಲ್ಲಿ ಪ್ರತಿರೋಧ ವ್ಯಕ್ತಪಡಿಸಿ ರೆಬೆಲ್ ಕ್ಯಾಂಡಿಡೇಟ್ ಆಗೋದು, ಬಂಡಾಯ ಅಭ್ಯರ್ಥಿ ಆಗೋದು ಹುಡುಗಾಟಿಕೆ ಕೆಲಸ ಅಲ್ಲ. ಅಂಥ ಸಂದರ್ಭದೆಲ್ಲ ಕೂಡ ಮನೆಗಳಲ್ಲೂ ಕೂಡ ಭಾಳ ಟೆನ್ಷನ್ ಇರ್ತದೆ, ಇನ್ನೊಂದಿರ್ತದೆ, ಒತ್ತಡಗಳಿರ್ತವೆ. ರಾಜಕೀಯವಾಗಿ ದೇವೇಗೌಡರ ಕಾರ್ಯನಿರ್ವಹಣೆ ಶೈಲಿ ಹೇಗೆ ಅಂದರೆ, ಅವ್ರು ಬಹುತೇಕ ಅವರ ಮನೆ ಬಾಗಿಲು ಹಾಕ್ತಾ ಇರಲಿಲ್ಲ. ಅವರ ಒಲೆ ಯಾವತ್ತೂ ಕೂಡ ಆರ್ತನೂ ಇರಲಿಲ್ಲ ಅಡುಗೆ ಮನೆಯಲ್ಲಿ. ಬೆಳಿಗ್ಗೆ 4:30-5 ಗಂಟೆ ಪ್ರಾರಂಭ ಆದರೆ ರಾತ್ರಿ 12 ಗಂಟೆವರೆಗೂ ಅವ್ರ ಮನೆ ಬಾಗಿಲು ತೆಗೆದಿರ್ತಾ ಇತ್ತು. ಜೊತೆಗೆ ಅದೇ ರೀತಿ ಒಲೆನೂ ಉರಿತಾ ಇತ್ತು. ಹಾಗಾಗಿ ಯಾಕೆ ಒಲೆ ಉರಿತಾ ಇತ್ತು ಅಂದರೆ, ಚೆನ್ನಮ್ಮ ಅವ್ರ ಮನೆಗೆ ಬಂದವ್ರನ್ನ ಯಾರನ್ನೂ ಕೂಡ ಹಾಗೆ ಕಳಿಸ್ತಾ ಇರಲಿಲ್ಲ. ಒಂದು ಲೋಟ ನೀರಾದರೂ ಕೊಡ್ತಾಯಿದ್ರು, ಕುಡಿಲಿಕ್ಕೆ ಏನಾದರೂ ಕೊಡ್ತಾಯಿದ್ರು, ಊಟ ಉಪಹಾರದ ಬಗ್ಗೆ ಕಾಳಜಿ ವಹಿಸ್ತಾಯಿದ್ರು. ಒಂದು ರೀತಿಯಲ್ಲಿ ಬಹುತೇಕ ಮಾತೃ ಸ್ವರೂಪಿಯಾಗಿ ಪ್ರತಿಯೊಬ್ಬರೂ ನೋಡ್ತಾಯಿದ್ರು. ನಮ್ಮನ್ನಷ್ಟೇ ಅಲ್ಲ, ಪ್ರತಿಯೊಬ್ಬರನ್ನು ಅದೇ ರೀತಿ ನೋಡ್ತಾಯಿದ್ರು. ಜಾತಿ ಮತದ ಯಾವುದೇ ಭೇದ ಭಾವನೆಗಳಾಗಲಿ, ದೊಡ್ಡವರು ಚಿಕ್ಕವರು ಅನ್ನೋದಾಗಲಿ, ಅಧಿಕಾರ ಇದೆ ಇಲ್ಲ ಅನ್ನೋದಾಗಲಿ ಯಾವುದೂ ಕೂಡ ಇರಲಿಲ್ಲ. ಬಹುತೇಕ ಚೆನ್ನಮ್ಮನವ್ರ ಹತ್ರ ಈ ಗುಣ ಬರಲಿಕ್ಕೆ ಕಾರಣ ಅವರು ಹಳ್ಳಿಯ ಹಿನ್ನೆಲೆಯಿಂದ ಬಂದಿರೋದು. ಹಳ್ಳಿಗಾಡಿನ ಸಂಪೂರ್ಣ ಒಂದು ಮನಸ್ಥಿತಿ ಅವರ ವ್ಯಕ್ತಿತ್ವದಲ್ಲಿ ಇತ್ತು. ಜೊತೆಗೆ ಭಾಳ ಸರಳವಾಗಿ ಹಳ್ಳಿಯ ಒಬ್ಬರು ರೈತನ ಹೆಣ್ಣುಮಗಳು ಯಾವ ರೀತಿ ಬದುಕ್ತಾ ಇದ್ರು ಅವತ್ತೇ ಅದೇ ರೀತಿ ಬದುಕ್ತಾ ಇದ್ರು. ನಾನು ಅನೇಕ ಬಾರಿ ಗಮನಿಸಿದ್ದೇನೆ ಮತ್ತು ನೋಡಿ ಕೂಡ ಇದ್ದೇನೆ. ನನಗೆ ತಿಳಿದ ಮಟ್ಟಿಗೆ ಚೆನ್ನಮ್ಮನವರು ಇದುವರೆಗೂ ಕೂಡ ಜೀವನದಲ್ಲಿ 72 ವರ್ಷ ದೇವೇಗೌಡರೊಟ್ಟಿಗೆ ಸಂಸಾರ ಮಾಡಿದರೂ ಕೂಡ ಒಂದು ದಿವಸನೂ ಕೂಡ ವಿಧಾನಸೌಧದ ಒಳಗೆ ಬಂದವರಾಗಲಿ, ಪಾರ್ಲಿಮೆಂಟ್ನ ಒಳಗೆ ಬಂದವರಾಗಲಿ ಅಲ್ಲ. ನಾನಂತೂ ನೋಡಿಲ್ಲ ಅದನ್ನು. ಬಹುತೇಕ ಇಲ್ಲ. ಯಾವತ್ತೂ ಕೂಡ ಯಾವ ಒಬ್ಬ ಪ್ರಸಿದ್ಧ ವ್ಯಕ್ತಿ ಒಟ್ಟಿಗೂ ಫೋಟೋ ತೆಗೆಸ್ಬೇಕು, ಇನ್ನೊಂದು ಮಾಡಬೇಕು ಅನ್ನೋದಿಲ್ಲ. ಅವರಾಯಿತು, ಅವ್ರ ಪೂಜೆ ಆಯಿತು, ಅವ್ರ ಅಡುಗೆ ಮನೆ ಆಯಿತು, ಬಂದವ್ರನ್ನ ಉಪಚರಿಸೋದಂತ ಆಯಿತು, ಗಂಡನ ಯೋಗಕ್ಷೇಮ ಆಯಿತು, ಮಕ್ಕಳ ಯೋಗಕ್ಷೇಮ ಆಯಿತು, ಇದರಲ್ಲೇ ಬಹುತೇಕ ಸಮಯವನ್ನು ಅವರು ಕಳೆದಂಥವ್ರು. ಹಾಗಾಗಿ ದೇವೇಗೌಡರ ಈ ಒಂದು ದೊಡ್ಡ ಸುದೀರ್ಘವಾದಂಥ 7 ದಶಕಗಳ ರಾಜಕಾರಣ ಏನಿದೆ ದೇವೇಗೌಡರದ್ದು, ಅದರಲ್ಲಿ ಚೆನ್ನಮ್ಮ ಆ ಯಶಸ್ಸಿನ ಹಿಂದೆ ಇರತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಅನ್ನೋದು ಯಾವುದೇ ರೀತಿಯ ಉತ್ಪ್ರೇಕ್ಷೆ ಅಲ್ಲ. ಸರ್, ಅವ್ರ ಜೀವನದಲ್ಲೂ ಕೂಡ ಕಷ್ಟಗಳು ಎದುರಾಯಿತು. ಆ್ಯಸಿಡ್ ದಾಳಿ ಅಂತ ವಿಚಾರ ಆಗಿರ್ಬೋದು. ಇವನ್ನೆಲ್ಲ ಎದುರಿಸಿ ದೇವೇಗೌಡರಿಗೆ ಅವರು ರಾಜಕೀಯದಲ್ಲಿ ಮೇಲ್ ಬರಲಿಕ್ಕೆ ಅವರ ಹಿಂದೆ ಶಕ್ತಿಯಾಗಿ ಗಟ್ಟಿಗಿತ್ತಿಯಾಗಿ ನಿಂತಿದ್ರು ಅಂತ. ಚೆನ್ನಮ್ಮನವರಿಗೆ ಅವ್ರ ಬದುಕಿನಲ್ಲಿ ನಡೆದಂಥ ಒಂದು ದೊಡ್ಡದಾಗಿರ್ತಕ್ಕಂಥ ದುರಂತ ಅಂತೇಳಂದರೆ ಅವ್ರ ಮೇಲೆ ನಡೆದಂಥ ಆ್ಯಸಿಡ್ ದಾಳಿ. ಅದು ಅವರ ಊರಿನಲ್ಲೇ ನಡೆದಂಥ ಒಂದು ಆ್ಯಸಿಡ್ ದಾಳಿ. ಅದು ಚೆನ್ನಮ್ಮನವ್ರನ್ನ ದೈಹಿಕವಾಗಿ ಭಾಳ ಕುಗ್ಗಿಸ್ತು. ಮಾನಸಿಕವಾಗಿ ಕುಗ್ಗಿಸ್ತೇ ಹೋದರೂ ಕೂಡ ಅದಾದ ನಂತರ ಭಾಳ ಮೊದಲೇ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಅದಾದ ನಂತರ ಮತ್ತೊಂದಷ್ಟು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದು ಭಾಳ ಕಡಿಮೆ ಆಯಿತು ಅವರು. ಹಾಗಾಗಿ ಅದೊಂದು ದೊಡ್ಡ ಆಘಾತ ಅವರಿಗೂ ಆಯಿತು, ದೇವೇಗೌಡರಿಗೂ ಆಯಿತು. ಚೆನ್ನಮ್ಮನವರಿಗೆ ಹೆಚ್ಚಿನ ಆಘಾತ ಆಯಿತು. ಕಾರಣ ಯಾಕೆ ಅಂತೇಳಿದ್ರೆ, ತಾನು ಮಾಡದೇ ಇರೋಂಥ ತಪ್ಪಿಗೆ ನನಗೆ ಯಾಕೆ ಶಿಕ್ಷೆ ಆಗ್ತಾಯಿದೆ. ಯಾಕಂದರೆ ಯಾರನ್ನೂ ಕೂಡ ಅವರು ದ್ವೇಷ ಮಾಡಿದವರಲ್ಲ, ಯಾರ ಬಗ್ಗೆನೂ ಅಸೂಯೆ ಪಟ್ಟಂಥವರಲ್ಲ, ಯಾವುದೇ ಒಂದು ಅಧಿಕಾರ, ಅಂತಸ್ತು ಅಥವಾ ಒಂದು ವೈಭವದ ಜೀವನವನ್ನು ಅಪೇಕ್ಷೆ ಪಟ್ಟಂಥವರು ಅಲ್ಲ. ಒಬ್ಬ ರಾಜಕಾರಣಿಯ ಮಡದಿ, ಒಬ್ಬ ಆದರ್ಶವಾಗಿ ಹೇಗಿರಬೇಕು ಅಂತ ಯಾರ್ದಾರು ಒಬ್ರದ್ದು ಉದಾಹರಣೆ ಕೊಡಿ ಅಂತ ನೀವು ಕೇಳಿದರೆ ಅದು ಚೆನ್ನಮ್ಮನೇ. ಕಾರಣ ಅಂತೇಳಿದ್ರೆ, ದೇವೇಗೌಡರಿಗೆ
ಇದ್ದಂಥ ಅವರ ದೊಡ್ಡ ಬಿಡದೆ ಚಟುವಟಿಕೆ ಕೆಲಸ. ನಾನು ನೋಡ್ತಾ ಇದ್ದೆ, ಬೆಳಿಗ್ಗೆ 5 ಗಂಟೆಗೆ ಏನಾದ್ರು ಫೋನ್ ಬಂತು, ಯಾರ್ದಾದ್ರು ರಿಂಗ್ ಆಯಿತು ನಮ್ಮ ಫೋನು ಅಂದರೆ ಅದು ದೇವೇಗೌಡರೆ, ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ರಾತ್ರಿ 12 ಗಂಟೆಗೆ ಯಾವ್ದಾದ್ರು ಫೋನ್ ಬಂತು ಅಂದ್ರೆ ಅದು ದೇವೇಗೌಡರೆ. ಹಾಗಾದ್ರೆ ಬೆಳಿಗ್ಗೆ ಎಬ್ಬಿಸ್ತಾ ಇದ್ರು, ರಾತ್ರಿ ಮಲಗಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ದೇವೇಗೌಡರು, ನನ್ನನ್ನು ಅಂತಲ್ಲ ಭಾಳಷ್ಟು ಜನನ ಅದೇ ರೀತಿ ನೋಡ್ಕೊಂಡಿದ್ದಾರೆ ದೇವೇಗೌಡರು. ಹಾಗಾಗಿ ಅವರ ಒಂದು ದೊಡ್ಡದಾಗಿರ್ತಕ್ಕಂಥ ಅವರ ಪ್ರಭಾವಳಿನಲ್ಲಿ ಬೆಳೆದಂಥವ್ರು, ನನ್ನನ್ನು ಸೇರಿದಂತೆ ಸಾವಿರಾರು ಜನ ಇದ್ದಾರೆ ಅದರಲ್ಲಿ. ಆ ಎಲ್ಲ ಸಂದರ್ಭದಲ್ಲೂ ಕೂಡ ಚೆನ್ನಮ್ಮ ದೊಡ್ಡದಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರೋಂಥದ್ದು. ಜೊತೆಗೆ ತುಂಬು ಕುಟುಂಬ, 3-4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, ಅವರ ಮಕ್ಕಳು, ಜೊತೆಗೆ ದೊಡ್ಡ ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರು, ದೇವೇಗೌಡರ ಅಣ್ಣ ತಮ್ಮಂದಿರು, ಜೊತೆಗೆ ದೊಡ್ಡದಾಗಿರ್ತಕ್ಕಂಥ ಒಂದು ರಾಜಕೀಯ ಕುಟುಂಬ. ಇದೆಲ್ಲದನ್ನು ಕೂಡ ಚೆನ್ನಮ್ಮ ಯಾವುದೇ ರೀತಿಯ ಯಾರು ಬಹುತೇಕ ದೇವೇಗೌಡರ ಬಗ್ಗೆ ಆಕ್ಷೇಪ ಎತ್ತಲಿಕ್ಕೆ ಬೇಕಾದಷ್ಟು ವಿಚಾರ ಇರ್ಬೋದು, ಆದರೆ ಚೆನ್ನಮ್ಮನ ಬಗ್ಗೆ ಆಕ್ಷೇಪ ಎತ್ತಲಿಕ್ಕೆ ಒಂದೇ ಒಂದು ವಿಚಾರ ನನಗಲ್ಲ, ಯಾರಿಗೂ ಕೂಡ ಇಲ್ಲ. ಈಗ ಮಾಜಿ ಪ್ರಧಾನಿಯವರ ಪತ್ನಿ, ಮಕ್ಕಳು ಮುಖ್ಯಮಂತ್ರಿ ಆಗಿದ್ದರು, ಮಿನಿಸ್ಟರ್ ಆಗಿದ್ದರು, ಸರ್ಕಾರಿ ಕೆಲಸದಲ್ಲಿದ್ದರು. ಯಾವುದೇ ರೀತಿಯಂಥ ಹಮ್ಮು ಬೆಮ್ಮು ಇರಲಿಲ್ಲ ಅಂತ ಈ ಹುದ್ದೆಗಳನ್ನ ಬಳಸ್ಕೊಂಡು ಇನ್ನೇನೋ ಮಾಡಿದ್ದಾಗಲಿ ಚೆನ್ನಮ್ಮನವಂಥವ್ರು, ಅದೆಲ್ಲೂ ಕೂಡ ಉದಾಹರಣೆಗಳು ಕಂಡು ಬರೋದಿಲ್ಲ. ಯಾವತ್ತೂ ಕೂಡ ಚೆನ್ನಮ್ಮನವ್ರು ನಾನು ತಿಳಿದಾಗ, ನಾನು 25-26 ವರ್ಷ ಭಾಳ ಅಂದರೆ ಭಾಳ ನಿಕಟವಾಗಿ ಅವರು ಒಟ್ಟಿಗಿದ್ದೆ. ಅವರ ಮನೆಯ ಮಾನಸಪುತ್ರ ಅಂತಲೇ ನನ್ನನ್ನು ಕರೀತಾ ಇದ್ರು. ಅಷ್ಟರ ಮಟ್ಟಿಗೆ ದೇವೇಗೌಡರು ನನಗೆ ಸಲಿಗೆಯನ್ನು ಕೊಟ್ಟಿದ್ದರು, ಅವಕಾಶನೂ ಕೊಟ್ಟಿದ್ದರು, ನನಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದರು. ಆ ಯಾವ ಸಂದರ್ಭದಲ್ಲೂ ನಾನು ಅವರ ರಾಜಕೀಯ ಕಾರ್ಯದರ್ಶಿಯಾಗೂ ಕೂಡ ಕೆಲಸ ಮಾಡಿದ್ದೇನೆ, ಆ ಎಲ್ಲ ಪಕ್ಷದ ಅಧ್ಯಕ್ಷನಾಗೂ ಅವರೊಟ್ಟಿಗೆ ಕೆಲಸ ಮಾಡಿದ್ದೇನೆ. ಆದರೆ ಚೆನ್ನಮ್ಮನವರು ಯಾವುದಾದ್ರೂ ಜನತಾ ಪಾರ್ಟಿ, ಜನತಾದಳದಲ್ಲಿ ಯಾರಿಗಾದರೂ ಏನಾದರೂ ಮಾಡಿ, ಇಂಥವ್ರನ್ನ ಬೋರ್ಡು ಕಾರ್ಪೊರೇಷನ್ ಚೇರ್ಮನ್ ಮಾಡಿ, ಇಂಥವ್ರಿಗೆ MLA ಟಿಕೆಟ್ ಕೊಡೋಕ್ಕೆ ಹೇಳಿ, ಇಂಥವ್ರಿಗೆ ಮಂತ್ರಿ ಮಾಡೋಕ್ಕೆ ಹೇಳಿ, ಯಾವತ್ತೂ ಕೂಡ ಒಂದೇ ಒಂದು ಸರ್ತಿನೂ ಕೂಡ ನನ್ನ ಹತ್ರ ಪ್ರಸ್ತಾಪ ಆಗಿಲ್ಲ. ನನ್ನ ಹತ್ರ ಪ್ರಸ್ತಾಪ ಆಗಿಲ್ಲ ಅಂದರೆ ಇನ್ಯಾರ ಹತ್ರ ಪ್ರಸ್ತಾಪ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟು ನಿಕಟವಾಗಿ ಬಿಚ್ಚು ಮನಸ್ಸಿನಿಂದ ದೇವೇಗೌಡರು ಅವರ ಕುಟುಂಬದವರು ಮಾತಾಡ್ತಾ ಇದ್ದಷ್ಟು ಮಾತಾಡ್ತಾ ಇರಲಿಲ್ಲ ಬೇರೆಯವರು. ಜೊತೆಗೆ ದೇವೇಗೌಡರ ಮಕ್ಕಳು ರಾಜಕಾರಣಕ್ಕೆ ಬಂದರು, ರೇವಣ್ಣ ಮೊದಲು ಬಂದರು, ಅದಾದ ನಂತರ ಕುಮಾರಸ್ವಾಮಿ ಬಂದರು. ರೇವಣ್ಣ ಬಹುತೇಕ ಹಳೆ ನರಸೀಪುರ, ಹಾಸನಕ್ಕೆ ಸೀಮಿತವಾದ ರಾಜಕಾರಣ ಮಾಡ್ತಾಯಿದ್ರು ಕೂಡ ಅವ್ರದ್ದು ಕೂಡ ಭಾಳ ಬಿಡುವಿಲ್ಲದ ದುಡಿಮೆ ರಾಜಕಾರಣ. ಮತ್ತು ಕುಮಾರಸ್ವಾಮಿ ಮತ್ತು 96ರಲ್ಲಿ ರಾಜಕಾರಣಕ್ಕೆ ಬಂದರು, MP ಆದರು, ಜೊತೆಗೆ 2 ಬಾರಿ ಮುಖ್ಯಮಂತ್ರಿ ಆದರು. ಇದೆಲ್ಲ ಭಾಳಷ್ಟು ಅವರು ಕೂಡ ಬಿಡುವಿಲ್ಲದ ರಾಜಕಾರಣ ಮಾಡಿದರು. ಇಬ್ಬರು ಅಳಿಯಂದರು ಕೂಡ ಭಾಳ ಪ್ರಸಿದ್ಧವಾದಂಥ ಡಾಕ್ಟ್ರುಗಳು. ಒಬ್ಬರು ಆರ್ಥೋಪೆಡಿಷಿಯನ್ನು, ಇನ್ನೊಬ್ಬರು ಹಾರ್ಟ್ ಸ್ಪೆಷಲಿಸ್ಟು. ಒಬ್ಬರು ಮಗಳು ಹೋಮ್ ಸೈನ್ಸ್ನಲ್ಲಿ PhD ಮಾಡಿದರೆ, ಇನ್ನೊಬ್ಬರು ಮಗಳು ಜರ್ನಲಿಸಮ್ನಲ್ಲಿದ್ದರು. ಹಾಗೆ ಇಡೀ ಕುಟುಂಬ ಒಂದಲ್ಲ ಒಂದು ಕಾಯಕದಲ್ಲಿ ತೊಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಇಡೀ ಇವ್ರನ್ನೆಲ್ಲ ನಿರ್ವಹಿಸ್ತಾ ಇದ್ದಿದ್ದು ಅಂದರೆ ಬಿಡುವಾಗಿದ್ದಂಥ ಚೆನ್ನಮ್ಮ ಒಬ್ಬರೇ. ಹಾಗಾಗಿ ಚೆನ್ನಮ್ಮರಿಗೆ ವಿಶ್ರಾಂತಿ ಅಂದರೆ ಏನೇ ಅಂತ ಗೊತ್ತಿಲ್ಲ, ದೇವೇಗೌಡರಿಗೂ ಗೊತ್ತಿಲ್ಲ ವಿಶ್ರಾಂತಿ ಏನು ಅಂದರೆ, ಚೆನ್ನಮ್ಮನಿಗೂ ಗೊತ್ತಿಲ್ಲ. ಚೆನ್ನಮ್ಮನವರ ಬಹುತೇಕ ಜೀವನ ನನಗೆ ತಿಳಿದ ಮಟ್ಟಿಗೆ ಅವರ ದೇವರ ಕೋಣೆ ಮತ್ತು ಅವರ ಅಡುಗೆ ಮನೆಯೇ ಅವರ ಕಾರ್ಯಕ್ಷೇತ್ರ, ಅಲ್ಲೇ ಬಹುತೇಕ ಮುಗಿದು ಹೋಗಿದೆ. ಆದರೆ ನೀವು ಹೇಳಿದಾಗೆ ಆ್ಯಸಿಡ್ ದಾಳಿ ಆದ ನಂತರ ದೈಹಿಕವಾಗಿ ಕುಗ್ಗಿದ್ರು, ಅವರ ಚಟುವಟಿಕೆಗೆ ಸ್ವಲ್ಪ ಇತಿಮಿತಿಗಳು ಬಂದವು. ಅದಾದ ನಂತರ ಇತ್ತೀಚಿನ ಕೆಲವು ವರ್ಷಗಳಿಂದ ದೇವೇಗೌಡರಿಗೆ ಆರೋಗ್ಯ ಸಹಕರಿಸ್ತಾ ಇರಲಿಲ್ಲ, ಅದನ್ನು ಬೇರೆ ನಿಭಾಯಿಸಬೇಕಾದಂಥ ಸಂದರ್ಭ ಇತ್ತು. ಹಾಗೆ ಸಹಜವಾಗಿ ಜೊತೆಗೆ ಇಬ್ಬರೇ ಇರ್ತಾಯಿದ್ರು ಮನೆಯಲ್ಲಿ, ಉಳಿದವರೆಲ್ಲ ಬೇರೆ ಬೇರೆ ಚಟುವಟಿಕೆಗಳು ತೊಡ್ಕೊಳ್ತಾ ಇದ್ದರು. ಎಷ್ಟೇ ಜನ ಸಿಬ್ಬಂದಿಗಳು ಅವ್ರು ಯಾರೇ ಇದ್ದರೂ ಕೂಡ ದೇವೇಗೌಡರು ಎಲ್ಲ ಸಂದರ್ಭದಲ್ಲೂ ಕೂಡ ಚೆನ್ನಮ್ಮನವ್ರ ಮೇಲೆ ಭಾಳಷ್ಟು ಮಟ್ಟಿಗೆ ಅವಲಂಬನೆ ಆಗಿದ್ದರು. ಮತ್ತು ಅವರಿಗೆ ದೊಡ್ಡ ಶಕ್ತಿಯಾಗಿದ್ದಂಥವ್ರು ಚೆನ್ನಮ್ಮನವರೇ.